ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ಸಿ ಪ್ರೋಗ್ರಾಮಿಂಗ್ನಲ್ಲಿ ಬಹಳಷ್ಟು ಮಹತ್ವವಾದ ಒಂದು ಔಟ್ಪುಟ್ ಸ್ಟೇಟ್ಮೆಂಟನ್ನು ಸ್ಟಡಿ ಮಾಡ್ತಿದ್ದೀವಿ. ಯಾವುದಪ್ಪ ಅದು? ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಪ್ರಿಂಟ್ ಎಫ್ ಅಂದರೆ ಏನು? ಇಟ್ ಇಸ್ ಅ ಸ್ಟ್ಯಾಂಡರ್ಡ್ ಔಟ್ಪುಟ್ ಸ್ಟೇಟ್ಮೆಂಟ್. ಸೊ ಸಿ ಕೋಡಿಂಗಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಔಟ್ಪುಟ್ ಸ್ಟೇಟ್ಮೆಂಟ್ ಈಸ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್. ಸೊ ಪ್ರಿಂಟ್ ಎಫ್ ಸ್ಟೇಟ್ಮೆಂಟನ್ನು ಯಾವ ಥರ ಯೂಸ್ ಮಾಡಬೇಕು? ಸೊ ಪ್ರಿಂಟ್ ಎಫ್ ಅಂತ ಹೇಳಿ ಬರೋದು ಓಪನ್ ದ ಪ್ಯಾರಂಥೆಸಿಸ್, ಡಬಲ್ ಯುನಿಟ್ ಕಾಮಾದಲ್ಲಿ ಮೆಸೇಜು ಬಾರ್ ಕಂಟ್ರೋಲ್ ಸ್ಟ್ರಿಂಗ್, ಕಂಪ್ಲೀಟ್ ದ ಡಬಲ್ ಯುನಿಟ್ ಕಾಮಾ ವೇರಿಯಬಲ್ ಲಿಸ್ಟ್, ಕಂಪ್ಲೀಟ್ ದ ಪ್ಯಾರಂಥೆಸಿಸ್ ಆ್ಯಂಡ್ ಸೆಮಿಕೊಲನ್ ಅಂತ ಹೇಳ್ತೀವಿ. ಸೊ ಅಂದರೆ ಇದು ಒಂದು ಪ್ರಿಂಟ್ ಎಫನ್ನು ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಜನರಲ್ ಫಾರ್ಮ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಪ್ರಿಂಟ್ ಎಫ್ ಅಂತ ಬರೆದು ಒಂದು ಎಕ್ಸಾಂಪಲ್ ತೊಗೊಳ್ಳೋಣ, ಉದಾಹರಣೆ ತೊಗೊಂಡು ಇದನ್ನು ನಾವು ತಿಳ್ಕೊಳ್ಳೋಣ. ಸೊ ಪ್ರಿಂಟ್ ಎಫ್ ಅಂತ ಬರೆದಾದ್ಮೇಲೆ ಒಂದು ಪ್ಯಾರಂಥೆಸಿಸ್ ಓಪನ್ ಮಾಡಬೇಕಾಗತ್ತೆ ಮತ್ತು ಡಬಲ್ ಯುನಿಟ್ ಕಾಮಾ ಓಪನ್ ಮಾಡಬೇಕಾಗತ್ತೆ. ಮೆಸೇಜ್ ಇರುವ ಜಾಗದಲ್ಲಿ ಒಂದೇನಾದರೂ ಮೆಸೇಜ್ ಬರಿತೀವಿ. ಅಸ್ಯೂಮ್ ಮಾಡಿ ಒಂದು ಸಮ್ ಈಸ್ ಅಂತ ಬರೆದಿದ್ದೀನಿ ನಾನು ಇವಾಗ. ಸೊ ಸಮ್ ಈಸ್ ಅನ್ನೋದೇನಾಗುತ್ತೆ,